ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹೇಶ್ ರಾಜ್ ಆ್ಯಂಡ್ ಸಿದ್ಧಾರ್ಥ್. ಸೊ ಒಂದು ಹೊಸ ಪ್ರಾಪರ್ಟಿ 5 ಎಕರೆ ಫಾರ್ಮ್ ಹೌಸ್. ಆ್ಯಕ್ಚುಲಿ ಪ್ರಾಪರ್ಟಿ ಅಂದರೆ ಫಾರ್ಮ್ ಹೌಸು, ತೋಟ, ರೆಡಿ ಟು ಹೀಟ್ ಅಂತಾರಲ್ಲ ಆ ಥರ ರೆಡಿ ಫಾರ್ಮ್ ಹೌಸು. 5 ಎಕರೆ 35 ಗುಂಟೆ ಅಂದರೆ 6 ಎಕರೆ ಸಮಥಿಂಗ್ 6 ಎಕರೆ ಅಂತ ಇಟ್ಕೊಳ್ಳಿ. ಒಳ್ಳೆ ಫಾರ್ಮ್ ಹೌಸ್ ನೋಡಿ ಹೇಗಿದೆ ಫಾರ್ಮ್ ಹೌಸ್. ನೋಡಿ ಸೂಪರಾಗಿದೆ. ತೆಂಗು 400 ತೆಂಗಿದೆ, 360 ಮಹಾಗನಿ ಇದೆ, ಒಂದು ಮನೆ ಇದೆ, 2 BHK ಮನೆ ಇದೆ, ಹೊಸ ಮನೆ. ನೋಡಿ ಸುತ್ತಲೂ ಹೆಂಗಿದೆ ವ್ಯೂ. ಮನೆ ಮೇಲ್ಗಡೆ ಆ್ಯಕ್ಚುಲಿ ಇದನ್ನು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇರೋದು. ಸುತ್ತಲೂ ನೋಡಿ ಹೆಂಗಿದೆ ವ್ಯೂಸ್. ನೋಡಿ ಹೆಂಗಿದೆ ವ್ಯೂ ಸುತ್ತಲೂ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಾತ್ರ. 5 ಎಕರೆ 35 ಗುಂಟೆ ಅಂದರೆ 6 ಎಕರೆ ಸಮಥಿಂಗ್ ಬರುತ್ತೆ. ಸೊ ರೈಟ್ ಗೀಟ್ ಎಲ್ಲ ಹೇಳ್ತೀನಿ, ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ. ಯಾರು ಹೊಸ್ದಾಗಿ ನೋಡ್ತಾ ಇರೋ ಮೈ ಹಂಬಲ್ ರಿಕ್ವೆಸ್ಟ್, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ. ಬನ್ನಿ ಇದ್ರ ವಿಡಿಯೋ ಬಗ್ಗೆ ತೋರಿಸ್ತೀನಿ ಇವಾಗ. ಇದು ಮೈಸೂರಿಂದ ಕೇವಲ ರಿಂಗ್ ರೋಡಿಂದ 30 ಕಿಲೋಮೀಟ್ರು. ಮೈಸೂರು ರಿಂಗ್ ರೋಡಿಂದ HD ಕೋಟೆ ರಿಂಗ್ ರೋಡ್ ಬರುತ್ತಲ್ಲ, ಅಲ್ಲಿಂದ ಕೇವಲ 30 ಕಿಲೋಮೀಟ್ರ್ ಅಷ್ಟೇ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಪೆರಿಪೆಲ್ ರಿಂಗ್ ರೋಡಿಂದ ನಿಮಗೆ 15-16 ಕಿಲೋಮೀಟ್ರ್ ಆಗುತ್ತೆ. ಪೆರಿಪೆಲ್ ರಿಂಗ್ ರೋಡ್ ಅಂತ ಬರ್ತಾಯಿದೆ ಜೈಪುರ ಹತ್ರ, ಜೈಪುರ ಸರೌಂಡಿಂಗ್ ಕಡ್ಕೋಳ ಆ ರೇಂಜ್. ಪೆರಿಪೆಲ್ ರಿಂಗ್ ರೋಡಿಂದ ನಿಮಗೆ ಕೇವಲ ಒಂದು 20 ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳಿ ಅಷ್ಟೇ. ತುಂಬ ಚೆನ್ನಾಗಿದೆ ಜಮೀನು. ನೋಡಿ ಹೇಗಿದೆ ವ್ಯೂ. 400 ತೆಂಗು, 360 ಮಹಾಗನಿ, ಪ್ಲಸ್ ನಿಮಗೆ ಒಂದು ಮನೆ, TC, ಬೋರ್ವೆಲ್ಲು, 2 ಬೋರ್ವೆಲ್ಲು, ಒಂದು TC, ಎಷ್ಟೆಷ್ಟು ಏನು ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡ್ಕೊಂಡು ಹೋಗಿ. 1 by 1 ತೋರಿಸ್ತೀನಿ. ನೋಡಿ ಇದು ಮನೆ, ಹೊಸ ಮನೆ, ಇವಾಗ ಕನ್ಸ್ಟ್ರಕ್ಷನ್ ಆಗಿ ಫಿನಿಶ್ ಆಗಿದೆ. ಆ್ಯಕ್ಚುಲಿ ಫಿನಿಶ್ ಆಗಿದೆ ನೋಡಿ. ಇದು ಔಟ್ಸೈಡ್ ವ್ಯೂ. ಇದು ಆ್ಯಕ್ಚುಲಿ ಮನೆಯಿಂದ ಹೊರಗಡೆ, ಇದು ಮನೆಯಿಂದ ಹೊರಗಡೆ. ಆ್ಯಕ್ಚುಲಿ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಮನೆ, ಯಾವ ಥರ ಇದೆ ಅಂತೇಳಿ ತೋರಿಸ್ತೀನಿ. ತೋರಿಸ್ತೀನಿ ನಿಮಗೆ. ಒಂದು ಸೆಕೆಂಡ್. ಟೈಲ್ಸ್ ಹಾಕಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮನೇನ. ಜನರಲ್ ಪ್ರಾಪರ್ಟಿ, ಮೂಲ ಜನರಲ್ಲು, ಫ್ರೆಶ್ ಡಾಕ್ಯುಮೆಂಟ್ ಜೆನ್ಯೂನ್ ಆಗಿದೆ. ನಿಮಗೆ ಹೋಯ್ತಾ ಫುಲ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಬಂದು 5 ಎಕರೆ 35 ಗುಂಟೆ ಜಮೀನು, ಫಾರ್ಮ್ ಹೌಸ್, ತೋಟ, ರೆಡಿ ಟು ಹೀಟ್, ತೆಂಗು ಹಾಕಿ ನಿಮಗೆ ಎಲ್ಲ ಹೇಳ್ತೀನಿ. ಎಷ್ಟು ವರ್ಷ ಆಗಿದೆ ಎಲ್ಲ ಹೇಳ್ತೀನಿ. ಇದು ನೋಡಿ ವ್ಯೂ ತೋರಿಸ್ತೀನಿ, ನೋಡ್ಕೊಳ್ಳಿ. 1 by 1 ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಇದು ಆ್ಯಕ್ಚುಲಿ ಮೇಲ್ಗಡೆ ಟೆರೆಸ್ ಎಂಟ್ರೆನ್ಸ್ ಇದೆ. ಆ್ಯಕ್ಚುಲಿ ವ್ಯೂ ತೋರ್ಸೋಕ್ಕೆ ನಿಮಗೆ ಟೆರೆಸ್ ಎಂಟ್ರೆನ್ಸ್ ಇದು. ಇಲ್ಲೇ ನಿಂತ್ಕೊಂಡು ತೋಟ ಎಲ್ಲ ನೋಡ್ಕೊಬೋದು ನೀವು. ಇಲ್ಲಿ ವ್ಯೂ ಪಾಯಿಂಟಲ್ಲಿ ನಿಂತ್ಕೊಂಡ್ರೆ ತೋಟ ಪೂರ್ತಿ ಎಲ್ಲ ಕಾಣುತ್ತೆ. ಸುತ್ತಲೂ ಹೇಗಿದೆ ಎಲ್ಲ ಕಾಣುತ್ತೆ ನೋಡಿ. ಅದು ವ್ಯೂ ಪಾಯಿಂಟ್ ನಿಂತ್ಕೊಂಡು ನೋಡೋಕ್ಕೇ ಮಾಡಿದ್ದಾರೆ ಪಾಯಿಂಟ್. ಅದು ಸ್ವಿಮ್ಮಿಂಗ್ ಪೂಲ್ ಮಾತ್ರ ಇಲ್ಲ ಅಷ್ಟೇ. ಸ್ವಿಮ್ಮಿಂಗ್ ಪೂಲ್ ಮಾಡ್ಕೋಬೋದು ಬೇಕು ಅಂದರೆ ನೀವು. ನೋಡಿ ತೋಟ ಹೇಗಿದೆ, ಜನರಲ್ ಪ್ರಾಪರ್ಟಿ ಆಗಿರುತ್ತೆ ನೋಡಿ. ಇದು ವ್ಯೂ ಪಾಯಿಂಟ್. ಈ ತೋಟ ನೋಡೋಕ್ಕೇನೋಸ್ಕರ ಮಾಡಿರೋದು ಇದು. ಸುತ್ತಲೂ ಇಲ್ಲಿ ನಿಂತ್ಕೊಂಡ್ರೆ ಸುತ್ತಲೂ ತೋಟ ನೋಡ್ಕೋಬೋದು. ತೋಟ ಹೇಗಿದೆ, ಒಳ್ಳೆ ಕೂಲ್ ವೆದರ್. ಎಷ್ಟೇ ಬೇಸಿಗೆಯಲ್ಲಿ ಕೂಲಾಗಿರುತ್ತೆ ವೆದರ್ ಇಲ್ಲಿ. ಸೊ ಇದು ಬಂದು ಮೈಸೂರು ರಿಂಗ್ ರೋಡಿಂದ 30 ಕಿಲೋಮೀಟ್ರ್ ಆಗುತ್ತೆ. HD ಕೋಟೆ ರಿಂಗ್ ರೋಡ್ ಬರುತ್ತಲ್ಲ, ಅಲ್ಲಿಂದ 30 ಕಿಲೋಮೀಟರು. ಜನರಲ್ ಪ್ರಾಪರ್ಟಿ ನೋಡಿ. ತೆಂಗು ಆಲ್ರೆಡಿ ಇನ್ನು 1 ಇಯರ್ ಆದರೆ ಫಲ ಕೊಡುತ್ತೆ. ಆ್ಯಕ್ಚುಲಿ 5 ಇಯರ್ಸ್ಗೆ ಬರುತ್ತೆ ಅಂತ ಹೇಳಿದ್ದಾರೆ. ನಾಟಿ 5 ಇಯರ್ಸ್ಗೆ ತೆಂಗು ಬರುತ್ತೆ ಅಂತ ಹಾಕಿದ್ದಾರೆ. ಆಲ್ರೆಡಿ 4 ಇಯರ್ಸ್ ಕಂಪ್ಲೀಟ್ ಆಗಿದೆ. ಇನ್ನು 1 ಇಯರ್ಗೆ ಫಲ ಕೊಡುತ್ತೆ. ಇದು 1 ಇಯರ್ಗೆ ಫಲ ಕೊಡುತ್ತೆ. ಮಹಾಗನಿ ಇದೆ, ಮತ್ತು 60 ಬೇರೆ ಥರ ಹಣ್ಣುಗಳ ಗಿಡ ಇದೆ. ಬೇರೆ ಥರ ಹಣ್ಣುಗಳ ಗಿಡ 60 ಹಾಕಿದ್ದಾರೆ ಮನೆ ಯೂಸ್ಗೆ ಅಂದ್ಬಿಟ್ಟು. ಬಾಳೆನೂ ಹಾಕಿದರು ಆ್ಯಕ್ಚುಲಿ ಅವರು. ಬಾಳೆಗೆ ಫಿನಿಶ್ ಆಗಿ ಎಲ್ಲ ಇದಾಗಿದೆ ನೋಡಿ. ತೋಟ ಹೇಗಿದೆ, ಎಲ್ಲ ಗಿಡಗಳನ್ನು ಡ್ರಿಪ್ ಸಿಸ್ಟಮ್ ಮಾಡಿದ್ದಾರೆ. ಫುಲ್ ಡ್ರಿಪ್ ಸಿಸ್ಟಮ್. ಒಂದು ಗೇಟ್ ಆನ್ ಮಾಡೋದಷ್ಟೇ ನೋಡಿ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಾತ್ರ. ತೋರಿಸ್ತೀನಿ. ಕೇವಲ ತಾರ್ ರೋಡಿಂದ ಜಸ್ಟ್ 100 ಮೀಟರ್ಸ್ ಆಗುತ್ತೆ ಅಷ್ಟೇ. ಮೈನ್ ಹೈವೇ ಬಸ್ ರೋಡು ತೋರಿಸ್ತೀನಿ ನಿಮಗೆ. ಯಾವ ಬಸ್ ರೋಡ್ ಅಂದರೆ ಈ ಬೇಗೂರು ಗುಂಡ್ಲುಪೇಟೆ ಹೈವೇ ಬರುತ್ತೆ, ಅಲ್ಲೂ ಆ ಕಡೆಯಿಂದನೂ ಹೋಗ್ಬೋದು. ಟೋಟಲ್ 4 ರೋಡ್ ಬರುತ್ತೆ ಇದಕ್ಕೆ. ಸುತ್ತಲೂ ವಿಲೇಜ್ ಇದೆ. ಈಸ್ಟ್ ವೆಸ್ಟ್ ಸೌತ್ ನಾರ್ತ್ ಈ ಕಡೆ ಹೆಂಗಿದೆಯಲ್ಲ ಆ 4 ಕಡೆಗೂ ವಿಲೇಜ್ ಇದೆ.
ಬರೀ ವಿಲೇಜ್ಗೆ ನಿಯರ್ ಬೈ ಇದೆ, ತುಂಬ ಚೆನ್ನಾಗಿದೆ. ವಿಲೇಜ್ ನಿಯರ್ ಬೈ ಅಂದರೆ ಮಿನಿಮಮ್ ಅಂದರೆ ವಿಲೇಜ್ಗೆ ಒಂದು 500 ಮೀಟ್ರ್ ಆಗುತ್ತೆ ಅಷ್ಟೇ ವಿಲೇಜ್ಗೆ. ಆ ವಿಲೇಜು ಹೇಳ್ತೀನಿ ನೋಡಿ. ಇಲ್ಲಿ ಹತ್ಕೊಂಡು ನಿಂತ್ಕೊಂಡ್ರೆ ಇಡೀ ತೋಟನೇ ಕಾಣುತ್ತೆ ನಿಮಗೆ. ಇಡೀ ಫುಲ್ಲು 2 BHK ಹೊಸ ಮನೆ, ತುಂಬ ಚೆನ್ನಾಗಿದೆ ಫಾರ್ಮ್ ಹೌಸು. ಏನೂ ಮಾಡೋಂಗಿಲ್ಲ, ಜಸ್ಟ್ ಬೈ ಮಾಡೋದು, ಅಲ್ಲೋಗಿ ಆರಾಮಾಗಿ ಫ್ರೆಶ್ ಆಗಿ ನೀರು ಆನ್ ಮಾಡ್ಕೊಳ್ಳೋದು ಅಷ್ಟೇ ಕೆಲಸ. ನೋಡಿ ಸುತ್ತಲೂ ಕೂಡ ತೋಟ ಹಿಂಗೆ ಇದೆ, ಸುತ್ತಲೂ ತೋಟ ನೋಡಿ. ತೆಂಗಿನ ತೋಟ ಮತ್ತು ಮಹಾಗನಿ, ಕಮರ್ಷಿಯಲ್ ಪ್ರಾಫ್ ಬಂದು ಮಹಾಗನಿ ಕಮರ್ಷಿಯಲ್ ಇನ್ನೊಂದು 10 ವರ್ಷ ಅವರ ಕಟಿಂಗ್ ಬರುತ್ತೆ, ಕೋಟಿಗೆ ಹೋಗುತ್ತೆ ಅದನ್ನೇ ನೋಡಿ. ನೋಡಿ ನೀವೇ ನೋಡ್ತಾ ಇದ್ದಿಲ್ಲ, ಕೇವಲ ಮೈಸೂರಿಂದ 30 ಕಿಲೋಮೀಟ್ರ್ ಮಾತ್ರ ರಿಂಗ್ ರೋಡಿಂದ. ನಿಮಗೆ ಬಸ್ ಸ್ಟ್ಯಾಂಡಿಂದ ತಗೊಂಡ್ರೆ ಒಂದು 40 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಸುತ್ತಲೂ ತೆಂಗು, ಸುತ್ತಲೂ ಫೆನ್ಸು, ಮೆಸ್ ಫೆನ್ಸು, ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಾತ್ರ. ಜನರಲ್ ಪ್ರಾಪರ್ಟಿ, 5 ಎಕರೆ 35 ಗುಂಟೆ, ಸಮಥಿಂಗ್ 6 ಎಕರೆ ಅಂತಲೇ ಅಂದ್ಕೊಳ್ಳಿ. 5 ಗುಂಟೆ ಕಡಿಮೆ, 6 ಎಕರೆಗೆ ನೋಡಿ ಹೇಗಿದೆ ಪ್ರಾಪರ್ಟಿ. ಸುತ್ತಲೂ ಈ ಥರ ತೋಟ, ಮಧ್ಯೆ ಬಾಳೆ ಹಾಕ್ಕೊಂಡಿದ್ದಾರೆ. ಬಾಳೆ ಆಲ್ರೆಡಿ ಫಿನಿಶ್ ಆಗೋ ಹಂತದಲ್ಲಿದೆ. ಮಹಾಗನಿ, ಸುತ್ತಲೂ ಮಹಾಗನಿ ಹಾಕಿದ್ದಾರೆ. 400 ಮಹಾಗನಿ, 360 ಮಹಾಗನಿ ಹಾಕಿದ್ದಾರೆ. 2 ಬೋರ್ವೆಲ್ ಬರುತ್ತೆ, ಒಂದು TC ಬರುತ್ತೆ, ಇದಕ್ಕಿಂತ ಸಪ್ರೇಟ್ TC. 2 ಬೋರ್ವೆಲ್ಲು, 2.5 ಇಂಚು ನೀರು ಬರುತ್ತೆ ಎರಡರಲ್ಲೂ. ರನ್ನಿಂಗ್ ಇದೆ 2 ಬೋರ್ವೆಲ್ಲೂ. ಜಸ್ಟ್ ನೀವು ಗೇಟ್ ಆನ್ ಮಾಡೋದಷ್ಟೇ, ಫುಲ್ಲಿ ಎಲ್ಲಕ್ಕೂ ತೋಟಕ್ಕೆಲ್ಲ ಹೋಗುತ್ತೆ. ಮತ್ತು 24 hours ನಿರಂತರ ಜ್ಯೋತಿ ಇದೆ ಇಲ್ಲಿ. ಕರೆಂಟ್ 24 hours ಕರೆಂಟು, ಆಫೇ ಮಾಡಲ್ಲ ನೋಡಿ. ಈ ಥರ ಇದೆ ನೋಡಿ. ಮತ್ತು ನೋಡ್ತೀವಿ ನೋಡಿ, ಇವಾಗ ನೋಡಿ ಹಿಂಗಿದೆ ಸುತ್ತಲೂ ಹಿಂಗಿದೆ ತೋಟ. ಇದು ಬಂದು ಒಳಗಡೆ ಜಮೀನು ಒಳಗಡೆ ಜೀಪು ಕಾರು ಓಡೋಕ್ಕೆ ಸುತ್ತಲೂ ಒಂದು ರೌಂಡ್ ಬರೋಕ್ಕೆ ಈ ಥರ ರೋಡ್ ಬಿಟ್ಕೊಂಡಿದ್ದಾರೆ. ಸುತ್ತಲೂ ಜಮೀನು ಸುತ್ತಲೂ ಒಂದು 15 ಅಡಿ ರೋಡ್ ಬಿಟ್ಟಿದ್ದಾರೆ. ಈ ಥರ ಸುತ್ತಲೂ ಜಮೀನು ನೋಡೋಕ್ಕೆ ಅಂತಲೇ ಕಾರುಗಳು ಹೋಗ್ಬೋದು, ಜೀಪಲ್ಲೂ ರೌಂಡ್ ಹಾಕ್ಬೋದು ನೀವು ಜಮೀನಿಗೆ. ಸುತ್ತಲೂ ಇದೇ ಥರ ಒಂದು 15 ಫೀಟ್ ರೋಡ್, ಅಂದರೆ 15 ಫೀಟ್ ರೋಡ್ ಬಿಟ್ಕೊಂಡಿದ್ದಾರೆ ನೋಡಿ. ಇದೇ ಎಂಟ್ರೈನ್ಸ್, ಆ್ಯಕ್ಚುಲಿ ಇದೇ ಎಂಟ್ರೈನ್ಸ್ ಗೇಟ್. ನಾರ್ತ್ ಸೈಡ್ ಗೇಟ್ ಇರೋದು, ನಾರ್ತ್ ಸೈಡ್ ಗೇಟ್ ಇದು. ಇಲ್ಲಿಂದ ಗೇಟಿಂದ 200 ಮೀಟರ್ ತಾರ್ ರೋಡು, ಹೈವೇ ಪ್ರಾಪರ್ಟಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಕೇರಳ ಟು ಗುಂಡ್ಲುಪೇಟೆ ಹೈವೇ ಬರುತ್ತಲ್ಲ ಆ ರೋಡು. ಮತ್ತು ಈ ಕಡೆ ರೈಟ್ ಸೈಡ್ ಹೋದರೆ ನಿಮಗೆ HD ಕೋಟೆ ಕೇರಳ ಹಂಗೂ ಹೋಗ್ಬೋದು, ಈ ಕಡೆ ಹೋದರೆ ಬೇಗೂರು ಗುಂಡ್ಲುಪೇಟೆ ಹಂಗೂ ಹೋಗ್ಬೋದು. 2 ಕಡೆ ರೋಡ್ ಇದೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಾತ್ರ ನೋಡಿ. ಈ ಥರ ತೆಂಗು ಇನ್ನು 1 year ಆದರೆ ಫಲ ಕೊಡುತ್ತೆ. ಇದು 5 yearsಗೆ ನಾಟಿ ಫಲ ಬರೋದು ನಿಮಗೆ. ಇನ್ನು 1 year ಹೋದರೆ ಫಲ ಕೊಡುತ್ತೆ ಇದು. ಆ್ಯಕ್ಚುಲಿ ಇನ್ಕಮ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಕಮರ್ಷಿಯಲ್ ಕ್ರಾಪ್ ಆಗಿರೋದು ಮಹಾಗನಿ 360 ಮಹಾಗನಿ ಇದೆ, ಓಕೆನಾ. ಅದು ಕೂಡ ಒಳ್ಳೆ ತುಂಬ ಹೈಟ್ ಬೆಳೆದಿದೆ, ಒಂದು 10 feet ಏನೋ ಬೆಳೆದಿದೆ. ಇವಾಗ ತೋರಿಸ್ತೀನಿ ಅದನ್ನು ನೋಡಿ. ರೆಡ್ ಸಾಯಿಲು, ಜನರಲ್ ಪ್ರಾಪರ್ಟಿ ನೋಡಿ. ನೀವೇ ನೋಡ್ತಾ ಇದ್ದಿಲ್ಲ, ಇದಕ್ಕೆ ಬಾಳೆ ಹಾಕಿದ್ರು, ಬಾಳೆ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಮಧ್ಯೆ ಬಾಳೆ ಹಾಕ್ಬೋದು, ಏನು ಬೇಕಾದ್ರೂ ಕ್ರಾಪ್ ಬೆಳಿಬೋದು ಮಧ್ಯದಲ್ಲಿ ನೀವು. ಮತ್ತು ಒಂದೊಂದು ತೆಂಗಿನ ಮರಕ್ಕೂ ಡ್ರಿಪ್ ಸಿಸ್ಟಮ್ ಇದೆ. ಒಂದು ಗೇಟ್ ಆನ್ ಮಾಡಿದ್ರೆ ಎಲ್ಲ ತೆಂಗಿಗೂ ನೀರು ಹೋಗುತ್ತೆ ನೋಡಿ. ಅದು ನೋಡಿ ಪೈಪ್ ಇದೆ ನೋಡಿ, ಇಲ್ಲಿ ಕಾಣ್ತಿದ್ದಿಲ್ಲ ವೈಟ್ ಪೈಪ್. ಆ ಥರ ಒಂದೊಂದು ತೆಂಗಿನ ಮರಕ್ಕೂ ಲಿಂಕ್ ಇದೆ ನೋಡಿ, ಇಲ್ಲಿ ಡ್ರಿಪ್ ಸಿಸ್ಟಮ್. ಈ ಥರ ಗೇಟ್ ಆನ್ ಮಾಡಿದ್ರೆ ನೀರು ಎಲ್ಲ ಕಡೆಗೂ ಹೋಗುತ್ತೆ ನೋಡಿ. ಬಾಳೆ ಮಧ್ಯೆ ಬಾಳೆ ಬಿಟ್ಕೊಂಡಿದ್ದಾರೆ. ಇದು ಮಹಾಗನಿ ಮಧ್ಯ ಮಹಾಗನಿ ಇದೆ. ಮತ್ತು 60 ಥರ ಫ್ರೂಟ್ಸ್ಗಳು ಹಾಕ್ಕೊಂಡಿದ್ದಾರೆ ಮನೆ ಯೂಸ್ಗೆ ಅಂದ್ಬಿಟ್ಟು. 60 ಥರ ಫ್ರೂಟ್ಸು. ಆಲ್ರೆಡಿ ಇನ್ಕಮ್ ಬರ್ತಾ ಫ್ರೂಟ್ಸಲ್ಲಿ ಏನೋ ಮನೆಗೆ ಆಗೋಂತ ಬರ್ತಿದೆ ಅಷ್ಟೇ ನೋಡಿ. ಈ ಥರ ವೈಟ್ ಪೈಪ್ ಕಾಣ್ತಿದ್ದಾರೆ ತೆಂಗಿನ ಮರ ಪಕ್ಕ, ಅದು ಬಂದು ನೀರು ಆನ್ ಮಾಡೋಕ್ಕೆ. ಅದು ಒಂದೊಂದು ತೆಂಗಿಗೂ ನೀರು ಹೋಗೋಕ್ಕೆ. ಅದು ಆ್ಯಕ್ಚುಲಿ ಏನೂ ಖರ್ಚು ಮಾಡೋಂಗಿಲ್ಲ ರೀ. ಒಳ್ಳೆ ಫಾರ್ಮ್ ಹೌಸು, ತುಂಬ ಚೆನ್ನಾಗಿದೆ. ನಿಮಗೆ 1 ಎಕರೆ ಬಂದು 68 ಲಕ್ಷ ಫೈನಲ್ಲು. ಸ್ಲೈಟ್ ನೆಗೋಷಿಯಬಲ್, ಒಂದು ಸ್ವಲ್ಪ 1 ಲಕ್ಷ ವೇರಿಯೇಷನ್ ಅಷ್ಟೇ. 68 ಲಕ್ಷ ಹೇಳ್ತಾರೆ. ತುಂಬ ಚೆನ್ನಾಗಿದೆ. 360 ಮಹಾಗನಿ, 400 ತೆಂಗು ಹಾಕಿ 5 ವರ್ಷ ಆಗಿದೆ. ರೆಡ್ ಸಾಯಿಲು, ಜನರಲ್ ಪ್ರಾಪರ್ಟಿ. ಮೈಸೂರು ರಿಂಗ್ ರೋಡಿಂದ 30 ಕಿಲೋಮೀಟರು. ಪರ್ ಎಕರ್ 68 lakhs ವಿತ್ ಫಾರ್ಮ್ ಹೌಸ್, ಒಂದು ಮನೆ. ತುಂಬ ಚೆನ್ನಾಗಿದೆ ಮನೆ ಮಾತ್ರ. ಸ್ವಿಮ್ಮಿಂಗ್ ಪೂಲ್ ಇಲ್ಲ ಅಷ್ಟೇ, ಸ್ವಿಮ್ಮಿಂಗ್ ಪೂಲ್ ನೀವು ಮಾಡ್ಕೋಬೇಕು. ಅದು ಬಿಟ್ಟರೆ ತುಂಬ ಚೆನ್ನಾಗಿ. ಸುತ್ತಲೂ ಮೆಸ್ ಹಾಕಿದ್ದಾರೆ. ಮೆಸ್ ಅಂದರೆ ಸುತ್ತಲೂ ಫೆನ್ಸ್ ಹಾಕಿ, ಒಂದು ಪ್ರಾಣಿ ಕೂಡ ಒಳಗೆ ಬರ್ಬಾರ್ದು. ಪ್ರಾಣಿ ಅಂತೂ ಇಲ್ಲ ಬಿಡಿ ಇಲ್ಲಿ ನೋಡಿ. ಒಳ್ಳೊಳ್ಳೆ ಫ್ರೂಟ್ಸ್ಗಳು ಹಾಕ್ಕೊಂಡಿದ್ದಾರೆ. 60 ರೆಡ್ ಸಾಯಿಲು,
ತುಂಬ ಚೆನ್ನಾಗಿದೆ. ಮೈಸೂರಿಂದ ಜಸ್ಟ್ 30 ಕಿಲೋಮೀಟ್ರು ಹುರವುಳ್ಳಳ್ಳಿ ಅಂತ ಬರುತ್ತೆ. ಹುರವುಳ್ಳಳ್ಳಿ ಅಂತ ಬರುತ್ತೆ. ಅಲ್ಲಿಂದ ಜಸ್ಟ್ ಒಂದು 3-4 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ, ಹುರವುಳ್ಳಳ್ಳಿ. ಮೈನ್ ಬಸ್ ರೋಡೇ. ನೀವು ಮೈಸೂರಲ್ಲಿ ಬಸ್ ಹತ್ತಾರೆ ಅಲ್ಲಿಗೆ ಹೋಗಿ ಇಳಿಬೋದು, ತೋಟದ ಹತ್ರಕ್ಕೆ ಹೋಗಿ ಇಳಿಬೋದು. ಆ ಥರ ಸ್ಪೆಷಾಲಿಟಿ ಇದೆ. ಅಲ್ಲಿಂದ ಒಂದು 200 ಮೀಟರ್ಸ್ ವಾಕಬಲ್ 200 ಮೀಟರ್ಸ್ ಅಷ್ಟೇ ವಾಕಬಲ್ಲು. ಅಲ್ಲೇ ಬಸ್ ಸ್ಟಾಪ್ ಮಾಡ್ತಾನೆ, ಧಾರವಾಡಗೆ ಬಸ್ ಸ್ಟಾಪ್ ಮಾಡ್ತಾನೆ. ಈ ಫಾರ್ಮ್ ಹೌಸ್ಗೆ ಬಸ್ಸಲ್ಲೂ ಬರ್ಬೋದು, ಇಲ್ಲ ವೆಹಿಕಲಲ್ಲೂ ಬರ್ಬೋದು. ತುಂಬ ಚೆನ್ನಾಗಿದೆ ಫಾರ್ಮ್ ಹೌಸು. ರೆಡಿ ಟು ಹಿಟ್ ಡಾಕ್ಯುಮೆಂಟ್ ಅದು ಜಿನಿಯನ್ ಆಗಿದೆ. ತುಂಬ ಚೆನ್ನಾಗಿ ಮಹಾಗಣಿ ನೋಡಿ, ಆಲ್ರೆಡಿ ಎಲ್ಲ ಮಹಾಗಣಿ ತುಂಬ ಚೆನ್ನಾಗಿದೆ. ನೀವೇ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿದೆ ಫಾರ್ಮ್ ಹೌಸ್. ಮಾತ್ರ ಮಿಸ್ ಮಾಡ್ಕೋಬೇಡಿ. ಪ್ರೈಸ್ ಬಂದು 68 ಲಕ್ಷ ಪರ್ ಎಕರ್, 68 ಲ್ಯಾಕ್ಸ್ ಪರ್ ಎಕರು. ನೋಡಿ ಹೆಂಗಿದೆ ಮನೆ ವ್ಯೂ. ಈ ಥರ ಸುತ್ತಲೂ ಕೂಡ ತುಂಬ ರೆಡ್ ಸಾಯಿಲ್ ಸಿಗೋದು ತುಂಬ ಕಷ್ಟ. ಆಮೇಲೆ ರೆಡಿ ಟು ಈಟ್ ಫಾರ್ಮ್ ಹೌಸ್ ಸಿಗೋದು ತುಂಬ ಕಷ್ಟ. ಆಮೇಲೆ ಇಷ್ಟು ಕಡಿಮೆ ಬೆಲೆಗೆ 68 ಲ್ಯಾಕ್ಸ್ ಫಾರ್ಮ್ ಹೌಸ್, ತೋಟ, ಏನು ಬೇಕಾರೋ ಆಗುತ್ತೆ. ಇದು ಉಳ್ಕೊಳ್ಳೋಕ್ಕೆ ಮನೆ, 2 BHK ಮನೆ, ಫ್ಯಾಮಿಲಿ ಆರಾಮಾಗಿ ಬಂದು ಉಳ್ಕೊಬೋದು ಅಥವಾ ಇಲ್ಲೇ ಇರ್ಬೋದು. ತೆಂಗಿನ ತೋಟ ಮತ್ತು ಮಹಾಗನಿನೂ ತುಂಬ ಚೆನ್ನಾಗಿದೆ. ಇನ್ಕಮ್ ಅದು ಕಮರ್ಷಿಯಲ್ ಇನ್ಕಮ್. ಅದು ಇನ್ನು 10 ವರ್ಷ ಬಿಟ್ಟರೆ ಕೋಟಿ ಹೋಗುತ್ತೆ ಅದು ಮಹಾಗನಿ. ಆ ಥರದ್ದು. ಮೇಲ್ಗಡೆ ನಂಬರ್ ಮಹೇಶ್ ರಾಜ್, ಕೆಳಗಡೆ ನಂಬರ್ ಸಿದ್ಧಾರ್ಥ್. ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿದೆ ಫಾರ್ಮ್ ಹೌಸು, ಮಿಸ್ ಮಾಡ್ಕೋಬೇಡಿ. ಮೈಸೂರಿಂದ ಕೇವಲ 30 ಕಿಲೋಮೀಟರ್ ರಿಂಗ್ ರೋಡಿಂದ ಆಗುತ್ತೆ. ಕರ್ಕೊಂಡೋಗಿ ಯಾವಾಗ ಬೇಕಾದ್ರೂ ವಿಸಿಟ್ 24 hours ಕಾಲ್ ಮಾಡಿ, ನಾನು ವಿಸಿಟಿಂಗ್ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಮಿಸ್ ಮಾಡ್ಕೊಬೇಡಿ. ಈ ಥರ ಪ್ರಾಪರ್ಟಿ ಎಲ್ಲೂ ಸಿಗಲ್ಲ ಆ್ಯಕ್ಚುಲಿ. ಅದು 6 ಎಕರೆ ದೊಡ್ಡ ಪ್ರಾಪರ್ಟಿ, ಫಾರ್ಮ್ ಹೌಸು, ರೆಡಿ ಇರೋ ಫಾರ್ಮ್ ಹೌಸು. ಈ ಥರ ಫಾರ್ಮ್ ಹೌಸ್ ಸಿಗೋದೇ ಇಲ್ಲ ನಿಮಗೆ ಆ್ಯಕ್ಚುಲಿ. ಮತ್ತೆ ಒಂದು ಸರಿ ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳಿ ವ್ಯೂನ ಸುತ್ತಲೂ. ಆಮೇಲೆ ಬಂದು ಇದು ನಂಜನಗೂಡು ತಾಲೂಕು, ನಂಜನಗೂಡು ಡಾಕ್ಯುಮೆಂಟ್ ಆ್ಯಕ್ಚುಲಿ. ಇದು ಹುರವುಳ್ಳಳ್ಳಿ ಅಂದ್ಬಿಟ್ಟು ಮೈಸೂರಿಂದ ರಿಂಗ್ ರೋಡಿಂದ 30 ಕಿಲೋಮೀಟ್ರ್ ಆಗುತ್ತೆ. ಹೋಬ್ಳಿ ಬಂದು ಉಳ್ಳಳ್ಳಿ. ಸೊ ಉಳ್ಳಳ್ಳಿ ಡಾಕ್ಯುಮೆಂಟು. ಸೊ ನಂಜನಗೂಡು ರಿಜಿಸ್ಟ್ರೇಷನ್ನು. ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ ಡಾಕ್ಯುಮೆಂಟು, ಜಿನಿಯನ್ ಡಾಕ್ಯುಮೆಂಟು. ಯಾಕಂದರೆ ಜನರಲ್ ಪ್ರಾಪರ್ಟಿ, ಮೂಲ ಜನರಲ್ಲು. ಓಕೆನಾ? ನೋಡಿ ವ್ಯೂಸ್ ತೋರಿಸ್ಬಿಡ್ತೀನಿ ಮತ್ತೆ ಇನ್ನೊಂದು ಸರಿ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಯಾವ ತಾಲೂಕು ಯಾವ ಹೋಬ್ಳಿ ಕನ್ಫ್ಯೂಸ್ ಮಾಡ್ಕೊಬೇಡಿ. ಮೈಸೂರು ಡಿಸ್ಟಿಕ್ಕು, ನಂಜನಗೂಡು ತಾಲೂಕು, ಉಳ್ಳಳ್ಳಿ ಹೋಬ್ಳಿ. ಉಳ್ಳಳ್ಳಿ ಅಂತ ಆ್ಯಕ್ಚುಲಿ ವಿಲೇಜು. 4 ಕಡೆಯಿಂದ ಎಂಟ್ರೆನ್ಸ್ ಇದೆ ಕಣ್ರಿ. ಈಸ್ಟ್, ವೆಸ್ಟ್, ನಾರ್ತ್, ಸೌತ್ 4 ಕಡೆಯಿಂದಲೂ ಎಂಟ್ರೆನ್ಸು. ಸದ್ಯಕ್ಕೆ ನಾರ್ತ್ ಕಡೆ ಮತ್ತು ಸೌತ್ ಕಡೆ 2 ಕಡೆ ಎಂಟ್ರೆನ್ಸ್ ಮಾಡ್ಕೊಂಡಿದ್ದಾರೆ ಈ ಲ್ಯಾಂಡಲ್ಲಿ. ಮತ್ತು ಲ್ಯಾಂಡ್ಗೆ ಸುತ್ತಲೂ ಕೂಡ ಕಾರ್ ಹೋಗೋಕ್ಕೆ ಅಥವಾ ಜೀಪ್ ಹೋಗೋಕ್ಕೆ ಸುತ್ತಲೂ ಕೂಡ 15 ಅಡಿ ರೋಡ್ ಇದೆ. ಸುತ್ತಲೂ ಲ್ಯಾಂಡ್ ಸುತ್ತಲೂ ನೀವು ಲ್ಯಾಂಡ್ ವಿಸಿಟ್ ಮಾಡೋಕ್ಕೆ ಹೋಗಬೇಕು ಅಂದರೆ ಸುತ್ತಲೂ 15 ಅಡಿ ರೋಡ್ ಇದೆ. ಏನಾದರೂ ಬೆಳೆದ್ರೆ ತಗೊಂಡು ಹೋಗೋಕ್ಕೆ, ಟ್ರಕ್ಕು, ಲಾರಿಗಳು ಅಥವಾ ಚಿಕ್ಕ ಗಾಡಿಗಳು ಬರೋಕ್ಕೆ, ಹಾಗಾಗಿ ಜಾಗ ಬಿಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಫಾರ್ಮ್ ಹೌಸು, ಮಿಸ್ ಮಾಡ್ಕೋಬಿಡಿ. ಮನೆ ಮತ್ತು ಫಾರ್ಮ್ ಹೌಸು ಪ್ಲಸ್ ತೋಟ ಪ್ಲಸ್ ಇದು ಎಲ್ಲ ನಿಮಗೆ ಏನೇನಿದೆ A to Z. ಒಂದು CC ಕ್ಯಾಮ್ರಾ ಇಲ್ಲ, CC ಕ್ಯಾಮ್ರಾ ಹಾಕಿಸ್ತಾರಂತೆ. ಮತ್ತು ಈಗಿರೋ ಪೊಸಿಷನಲ್ಲಿ ಹೇಳ್ತಾರದು ನಾನು. ಒಂದು TC, ಒಂದು ಮನೆ, 2 BHK ಮನೆ, ಮತ್ತು ಸುತ್ತಲೂ ಫೆನ್ಸು, ಒಂದು 4 ತೆಂಗಿನ ಮರ, 360 ಮಹಾಗನಿ, ಕಮರ್ಷಿಯಲ್ ಕ್ರಾಪ್ ಅದು ಆ್ಯಕ್ಚುಲಿ. ಮತ್ತು ನಿಮಗೆ 60 ಥರ ಫ್ರೂಟ್ಸ್ದು ಮರ ಇದೆ, 60 ಥರ ಫ್ರೂಟ್ಸ್ ಗಿಡಗಳಿದೆ. ನೋಡಿ ವ್ಯೂಸ್ ಇನ್ನೊಂದು ಸರಿ ನೋಡಿಬಿಡಿ. ವ್ಯೂ ತೋರಿಸ್ತೀನಿ ನೋಡಿ. ಸುತ್ತಲೂ ಹಿಂಗಿದೆ ತೋಟ, ಸುತ್ತಲೂ ಗ್ರೀನರಿ, ಒಳ್ಳೆ ವಾತಾವರಣ, ಒಳ್ಳೆ ಚಿಲ್ಡ್ ವಾತಾವರಣ ಆ್ಯಕ್ಚುಲಿ ಇದು. ಮತ್ತು ಅಕ್ಕಪಕ್ಕ ಒಳಗೆ ಫ್ರೆಂಡ್ಲಿ ಓನರ್ಗಳು, ಏನೋ ಡಿಸ್ಟರ್ಬೆನ್ಸ್ ಆ ಥರ ಎಲ್ಲ ಫ್ರೆಂಡ್ಲಿ ಓನರ್ಗಳು. ಅಕ್ಕಪಕ್ಕ ಇರೋ ತೋಟಗಳು ಫ್ರೆಂಡ್ಲಿ ಓನರ್ ಆ್ಯಕ್ಚುಲಿ. ನೋಡಿ ವಾಟರ್ ಟ್ಯಾಂಕ್ ಇದೆ, ತುಂಬ ಚೆನ್ನಾಗಿದೆ. ನೋಡಿ ಸುತ್ತಲೂ ಹೇಗಿದೆ ವ್ಯೂ. ಹಾಗಾಗಿ ಮಿಸ್ ಮಾಡ್ಕೋಬೇಡಿ. ಇಷ್ಟು ಕಡಿಮೆ ಬೆಲೆಗೆ ಫಾರ್ಮ್ ಹೌಸ್ ಸಿಗೋದು ತುಂಬ ಕಷ್ಟ. ನೀವೇ ಎಂಕ್ವೈರಿ ಮಾಡ್ಕೊಳ್ಳಿ. ಇಷ್ಟು ಕಡಿಮೆ ಬೆಲೆಗೆ 68 ಲಕ್ಷ ಪರ್ ಎಕರ್ಗೆ ತುಂಬ ರೇರ್ ಸಿಗೋದು. ರೆಡಿ ಟು ಈಟ್ ಫಾರ್ಮ್ ಹೌಸ್ ಅಂದರೆ ರೆಡಿ ಇರೋದು ಅಂಥದ್ದು ಫಾರ್ಮ್ ಹೌಸು ಸಿಗೋದು ತುಂಬ ಕಷ್ಟ. ನೀವೇನು ಖರ್ಚು ಮಾಡೋಂಗಿಲ್ಲ, ಜಸ್ಟ್ ಇನ್ವೆಸ್ಟ್ ಮಾಡಿ ಹೋಗಿ ಸ್ಟೇ ಆಗೋದಷ್ಟೇ ಕೆಲಸ. ತುಂಬ ಚೆನ್ನಾಗಿದೆ ಫಾರ್ಮ್ ಹೌಸ್, ಮಿಸ್ ಮಾಡ್ಕೋಬೇಡಿ. ಮೇಲ್ಗಡೆ ನಂಬರ್ ಮಹೇಶ್ ರಾಜ್, ಕೆಳಗಡೆ ನಂಬರ್ ಸಿದ್ಧಾರ್ಥ್ ಅಂತೇಳಿ. ಯಾರಿಗಾರು ಕಾಲ್ ಮಾಡಿ. ಓನರ್ ಫ್ರೆಂಡ್ಲಿ ಆಗಿದ್ದಾರೆ, ಆ ಥರ ಏನಿಲ್ಲ. ಸೊ ಒನ್ ಡೇ ಬಿಫೋರ್ ಕಾಲ್ ಮಾಡಬೇಕು. ನಾಳೆ ವಿಸಿಟಿಂಗ್ ಬರ್ತೀನಿ ಅಂದರೆ ಒಳ್ಳೆ ಫಾರ್ಮ್ ಹೌಸ್. ಈ ಥರ ಫಾರ್ಮ್ ಹೌಸ್ ಸಿಗೋದೇ ಇಲ್ಲ. ಯಾಕೆಂದರೆ ಈ ಥರ ರೆಡಿ ಇರೋ ಫಾರ್ಮ್ ಹೌಸು ಸಿಗೋದೇ ಇಲ್ಲ ಆ್ಯಕ್ಚುಲಿ. ಎಲ್ಲ ತೋಟ ಬೇಕು ಅಂತೆಲ್ಲ ತೋಟ, ಒಳ್ಳೆ ತೋಟನ ತಂದಿದ್ದೀನಿ. ಜಸ್ಟ್ ರಿಂಗ್ ರೋಡಿಂದ 30 ಕಿಲೋಮೀಟರ್ ಅಂದರೆ
ತುಂಬ ಹತ್ತಿರ. ಪೆರಿಪಲ್ ರಿಂಗ್ ರೋಡಿಂದ ಇನ್ನೂ ಹತ್ತಿರ, ಮೈಸೂರಿಗೆ ಸೇರಿಬಿಡುತ್ತೇನೋ ಮುಂದಕ್ಕೆ ಫ್ಯೂಚರ್ಗೆ. ಇನ್ನೊಂದು 20 ವರ್ಷ ಹೋದರೆ ಮೈಸೂರಿಗೆ ಬಂದುಬಿಡುತ್ತೆ ಆ್ಯಕ್ಚುಲಿ ಇದು. ಹಾಗಾಗಿ ಮಿಸ್ ಮಾಡ್ಕೋಬೇಡಿ, ತುಂಬ ಚೆನ್ನಾಗಿದೆ. ಇಂಟ್ರೆಸ್ಟ್ ಆಗಿರೋರು ಕಾಲ್ ಮಾಡಿ. 1 ಎಕರೆಗೆ 68 ಲಕ್ಷ. ಮಿಸ್ ಮಾಡ್ಕೋಬೇಡಿ ಈ ಥರ ಆಪರ್ಚುನಿಟಿನ. ಈ ಥರ ಅಕ್ಕಪಕ್ಕ ಫಾರ್ಮ್ ಹೌಸ್ ಸಿಗೋದು ತುಂಬ ರೇರು. ರೆಡಿ ಟು ಹೀಟ್ ಅಂತಾರಲ್ಲ, ಇನ್ನು 1 ಇಯರ್ ಹೋದರೆ ಇನ್ಕಮ್ ಸ್ಟಾರ್ಟು ನಿಮಗೆ ತೆಂಗಲ್ಲಿ. ಮತ್ತು ಅದ್ರ ಮಧ್ಯದಲ್ಲಿ ನೀವು ಬೇರೆ ಬೇರೆ ಬೆಳೆ ಬೆಳ್ಕೊಬೋದು. ತೆಂಗಿನ ಮರ ಮಧ್ಯದಲ್ಲೂ ಕೂಡ ಬೇರೆ ಬೇರೆ ಬೆಳೆ ಬೆಳ್ಕೊಬೋದು, ಅದು ಇನ್ಕಮ್ಮೇ. ಮತ್ತು ಕಮರ್ಷಿಯಲ್ ಕ್ರಾಫು ನಿಮಗೆ ಅದರಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಕಮರ್ಷಿಯಲ್ ಕ್ರಾಫ್ ಬಂದು ನಿಮಗೆ ಮಹಾಗನಿ, ಅದು ಕೋಟಿ ಅದು ಮುಂದಕ್ಕೆ ಇನ್ನೊಂದು 10 ವರ್ಷ ಹೋದರೆ ಕೋಟಿ ಮಾರ್ಬೋದು. ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಮಹೇಶ್ ರಾಜ್. ದಯವಿಟ್ಟು ನಾನು ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.